ಎಕ್ಸ್ಚೇಂಜ್ ಆಗುತ್ತೆ, ಅವ್ರ ಜೊತೆ ಮಾತಾಡ್ತೀನಿ. ಅವ್ರಿಗೆ ಓಕೆ ನನ್ನ ಸ್ಟೋರಿ ಸ್ವಲ್ಪ ಐ ಡೋಂಟ್ ನೋ, ಶಿ ವಾಸ್ ಇಂಪ್ರೆಸ್. ಸೊ ಅದೆಲ್ಲ ಕೇಳಿಸ್ಕೊಂಡಾದ್ಮೇಲೆ ಇನ್ನೊಬ್ರಿಗೆ ನಂಬರ್ ಪಾಸ್ ಮಾಡ್ತಾರೆ, ಅವ್ರ ಜೊತೆ ಮಾತಾಡ್ತೀನಿ. ಆ್ಯಂಡ್ ಬಿಗ್ ಬಾಸ್ ಅಂತ ಎಲ್ಲೂ ರಿವೀಲ್ ಮಾಡಿರಲ್ಲ. ಕಲರ್ಸ್ ಜೊತೆ ಕೊಲ್ಯಾಬ್ ಅಂತ ಹೇಳ್ತಾರೆ. ಕೊಲ್ಯಾಬ್ ಅಂತ ಹೇಳಿದಾಗ ಲೈಕ್ ಏನೋ ಆಡ್ ಇರ್ಬೋದು, ಸಮಥಿಂಗ್ ಲೈಕ್ ದಟ್, ಏನೋ ಪ್ರಮೋಷನ್ ಸಣ್ಣ ಪುಟ್ಟದ ಏನೋ ಒಂದಿರ್ಬೋದು ಅಂತ. ಬಟ್ ಅಲ್ಲೂ ನನಗೆ ಒಂದು ಗಟ್ ಫೀಲಿಂಗ್ ಇತ್ತು, ಬಿಗ್ ಬಾಸ್ ಇರ್ಬೋದು ಬಿಕಾಸ್ ಕಲರ್ಸ್ ಅಂತ ಬಂದಾಗ ಸೀಸನ್ ಬೇರೆ ನಡೀತದೆ. ಬಟ್ ನನ್ ಮೇಲೆ ನನ್ಗೆ ನಂಬಿಕೆ ಇರ್ಲಿಲ್ಲ, ನನ್ ಯಾಕೆ ಗುರು ಕರೀತಾರೆ, ಬಿಗ್ ಬಾಸ್ ನಾನ್ ಯಾಕೆ ಹೋಗ್ತೀನಿ. ಸೋಷಿಯಲ್ ಮೀಡಿಯಾದಲ್ಲೂ ಹ್ಯೂಜ್ ಫಾಲೋಯಿಂಗ್ ಇರ್ಲಿಲ್ಲ ಇನಿಷಿಯಲಿ. ಐ ಥಿಂಕ್ ನೀವು ಬಿಗ್ ಬಾಸ್ ಹೋದಾಗ ನಿಮಗೆ 21,000 ಏನೋ ಇದ್ದ ಅನ್ಸುತ್ತೆ ಅಷ್ಟೇ ಅಲ್ಲ, 15,000. ಓಕೆ, ಬಹುಶಃ ನಾನ್ ನೋಡುವಾಗ 21 ಇದ್ರೆ ಅನ್ಸುತ್ತೆ. ಹಾಗಿದ್ರೆ ಬೈ ದ ಟೈಮ್ ನಂದು ಪ್ರೋಮೋ ಆಚೆ ಬಂದಾಗ್ಲೇನೆ ಒಂದು ನಾನು ಯಾರು ಅಂತ ಗೆಸ್ ಮಾಡೋರೇ ಬಂದ್ಬಿಟ್ಟಿದ್ರು ಅಲ್ಲಿ. ಸೊ ಆ ಟೈಮಲ್ಲಿ ಏನಾಯ್ತು, ಕೇಳಿದ್ರು, ನಂಬರ್ ಎಲ್ಲ ಎಕ್ಸ್ಚೇಂಜ್ ಆಯ್ತು, ಮಾತಾಡಿದೆ. ಆ್ಯಂಡ್ ಬಿಗ್ ಬಾಸ್ ಅಂತ ರಿವೀಲ್ ಮಾಡಲ್ಲ ಅವರು. ಅದಾದ್ಮೇಲೆ ಅವರು ಕಾಲಲ್ಲಿ ಮಾತಾಡಿದಾಗ ತುಂಬ ಕಾಮ್ ಆಗಿದ್ದೀರಾ, ತುಂಬ ಕಂಪೋಸ್ಡ್ ಆಗಿದ್ದೀರಾ ಅಂತೆಲ್ಲ ಒಪಿನಿಯನ್ ಬರುತ್ತೆ ಅವ್ರಿಗೆ. ಬಟ್ ಡೈರೆಕ್ಟಾಗಿ ನಾನು ಅವ್ರು ನೋಡಿರಲಿಲ್ಲ, ಮಾತಾಡಿರಲಿಲ್ಲ, ಬಿಗ್ ಬಾಸ್ ಅಂತ ರಿವೀಲ್ ಕೂಡ ಆಗಿರಲಿಲ್ಲ. ದೆನ್ ಓಕೆ, ಹೋಗ್ತಾ ಎಂಡಲ್ಲಿ ಹೇಳ್ತಾರೆ,